ಅದೇ ಕನ್ನಡದ ಬಳಕೆಯ ವಿಚಾರಕ್ಕೆ ಬಂದಾಗ ನಾವು ಇಲ್ಲಿ ಸೋಲ್ತಾ ಇದ್ದೀವಿ. ನಾನು ಅದನ್ನ ಇವಾಗ ಹೇಳ್ತಾ ಇರ್ತೀನಿ. ಏನಂದ್ರೆ ಒಂದು ಮಗು, ಒಂದು ಚಿಕ್ಕ ಹೆಣ್ಮಗು, ಅದಕ್ಕೊಂದು 10 ವರ್ಷ, ಇಷ್ಟುದ್ದ ಜಡೆ ಇರ್ತದಕ್ಕೆ. ಆ ಮಗು ಆ ಜಡೆ ಒಂದು ಭಾರಿ ಆಸೆ. ಅವರಮ್ಮಗೆ ಅದನ್ನ ಮೇಂಟೈನ್ ಮಾಡಕ್ ಸೋಂಬೇರಿತಾನೆ. ಅದು ದಿನ ತಲೆ ಸ್ನಾನ ಮಾಡಿಸ್ಬೇಕು, ಶಾಂಪು ಹಾಕ್ಬೇಕು, ವಾರಕ್ಕೊಂದ್ಸತಿ ನೋಡ್ಬೇಕು, ಹಿಂಸೆಗಳು. ಸಿಂಪಲ್ ಆಗಿ ಐಡಿಯಾ ಹುಡ್ಕೊಳ್ಳೋದಮ್ಮ ಸೀದಾ ಒಂದು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗಿ ಕೂರಿಸ್ತಾರೆ, ಕೂರಿಸಿ ಬಾಯ್ ಕಟ್ ಮಾಡಿ. ಸೊ ಹಾಗಾಗಿ ನಾವು ಆಕೆ ಮೇಂಟೈನ್ ಮಾಡಕ್ಕಾಗದ ಜಡೆಯನ್ನ ಬಾಯ್ ಕಟ್ ಮಾಡ್ತಿದ್ದಾರೆ. ನಾವು ಕನ್ನಡವನ್ನ ಮೇಂಟೈನ್ ಮಾಡಕ್ಕಾಗದೆ ಬಾಯನ್ನ ಕಟ್ ಮಾಡ್ತಾ ಇದ್ದೀವಿ. ನಮ್ಮ ಬಾಯಿ ನಾವೇ ಕಟ್ ಹಾಕೋತಾ ಇದ್ದೀವಿ. ಅನ್ಯ ವ್ಯಕ್ತಿ ಮಾತಾಡುವ ಭಾಷೆಗೆ ನಾವು ತೊಡಗಿಸ್ಕೋತಾ ಇದ್ದೀವಿ. ಅವರ ಭಾಷೆಗೆ ನಾವು ಒಲವನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಕನ್ನಡವನ್ನ ಶುದ್ಧೀಕರಿಸಲು ಕೂಡ ಇಲ್ಲ ಅಂತ. ಹೇಗೆ ಅಂದ್ರೆ ಸಿಗರೆಟ್ ಸೇದಿದ್ವು, ಲಂಗ್ಸ್ ನ ಹಾಳು ಮಾಡ್ಕೊಂಡು, ಎಣ್ಣೆ ಹಾಕಿದ್ರು, ಕಿಡ್ನಿ ಹಾಳು ಮಾಡ್ಕೊಂಡು, ತುಂಬಾ ಹುಡುಗಿರ ಪ್ರೇಮಿಸಿದ್ವು, ಹಾರ್ಟ್ ನ ಕಳ್ಕೊಂಡ್ರು. ಹಾಗೆ ತುಂಬಾ ನಂಬಿರೋದು. ಹಾಗೆ ಸಿಟಿ ನಮ್ಮ ಎಷ್ಟು ಸಾಧ್ಯ ಅಷ್ಟು ಕಸವನ್ನ ಜನರೇಟ್ ಮಾಡಿ ಸಿಟಿಗೆ ಹಾಕಿದ್ವು. ಆ ಕಸ ವಿಲೇವಾರಿ ಸಮಯ ನಾನು ಹೇಳ್ತಿರ್ತೀನಿ. ಈಗ ಕರ್ನಾಟಕಕ್ಕೆ ನಿಜವಾದ ಕವಿ ಸಮಯ ಬಂದಿದೆ. ಏನ್ ಕವಿ ಸಮಯ ಅಂದ್ರೆ ಕರ್ನಾಟಕ ಕಸ ವಿಲೇವಾರಿ ಸಮಯ, ಕವಿ ಸಮಯ. ಸೊ ಕೆಟ್ಟ ಅಪಭ್ರಂಶ ಕನ್ನಡ ಭಾಷೆಯನ್ನು ಬಳಸ್ತಾ ಅನಂತವಾಗಿದ್ದೀವಿ. ಹಾಗಾದ್ರೆ ಈ ಕನ್ನಡ ರಾಜ್ಯೋತ್ಸವನ್ನ ಒಬ್ಬರನ್ನ ಕರೆದು ಸನ್ಮಾನ ಮಾಡಿ, ಮಾತಾಡಿಸಿ, ಭಾಷಣ ಮಾಡಿ, ಒಳಗೆ ಟೀ ಕುಡಿದು ಅಲ್ಲಿಗೆ ಮುಗಿಸ್ಬೇಕಾ, ಅಥವಾ ನಮ್ಮ ಕನ್ನಡ ದೋಷಗಳನ್ನ ತಿದ್ದುಕೊಳ್ಳುವ ಪ್ರಯತ್ನ ಈ ರೀತಿಯಿಂದ ಮಾಡ್ತಾ ಹೋಗೋಣ? ಎಲ್ಲೋ ಒಂದು ಒಬ್ಬ ಎದುರಿಗಿರೋನು ಹಕಾರ ಅಕಾರ ವ್ಯತ್ಯಾಸಗಳು ಮಾಡಿದಾಗ ಮಾಮಗ ಇಲ್ಲಿ ಅದು ಹಣ್ಣು ಅಲ್ಲ ಹಣ್ಣು, ಅದು ಹಕ್ಕ ಅಲ್ಲ ಅಕ್ಕ ಅನ್ನುವಂತಹ ಒಂದು ಬದಲಾವಣೆ ತರ ಸಾಧಿಸುವಾಗ ಇವತ್ತಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಯಾಕೆ ನಾನಂತೂ ಇದುವರೆಗೂ ನಾನು ಕಮ್ಮಿ ಕನ್ನಡವನ್ನ ಎಷ್ಟು ಸ್ಪಷ್ಟವಾಗಿ ಎಷ್ಟು ತಪ್ಪಿಗೆ ಮಾತಾಡಬೇಕಾಗುತ್ತೆ ಅದನ್ನು ಮಾತಾಡಬೇಕು ಅನ್ನೋ ಒಂದು ಕಾನ್ಶಿಯಸ್ ತುಂಬಾ ಪರಿಣಾಮರೂಪವಾಗಿ ಮಾಡ್ತೀನಿ ಕೆಲಸವನ್ನ. ಎಷ್ಟು ಇಂಗ್ಲಿಷ್ ನೋಟ್ಸ್ಗಳು ತಂದು ನಾವು ಯಾವಾಗ ಇಂಗ್ಲಿಷ್ ನುಡಿಸುತ್ತಾರೆ ಅಷ್ಟೇ, ಬಟ್ ಅದು ತರ್ಕೊಂಡು ಮಾತಾಡಬೇಕು ಮತ್ತೆ ಪರಿಪೂರ್ಣ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ಅಲ್ಲದೆ ಕೂಡ ನಮಗೆ ಆಗಬಹುದಾದ ಕನ್ನಡದ ತಪ್ಪುಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಪ್ರಯತ್ನ. ಆ ಇಂಗ್ಲಿಷ್ ವೈರಸ್ ನ ಒಂದು ಆಂಟಿ ವೈರಸ್ ಹಾಕಿ ಸೊ ಆ ಪ್ರಯತ್ನವನ್ನ ತೋರಿಸಲು ಸಾಧ್ಯವಾದರೆ ತುಂಬಾ ವೈಚಾರಿಕವಾಗಿ ತುಂಬಾ ತಾರ್ಕಿಕವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವದ ಆಚರಣೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ಜೋರ ಓಕೆನಾ? ನಾನು ಇತ್ತೀಚೆಗೆ ಒಂದು ಪೂಜಾ ಗಾಂಧಿ ಅವರ ಕೇಳಿ ಒಂದು ಐಟಮ್ ಸಾಂಗ್ ಮಾಡಿಸಿದೆ. ಐಟಮ್ ಸಾಂಗ್ ಅಂದ್ರೆ ಕಾನ್ಸೆಪ್ಟ್ಸ್ ನಮ್ಮ ಸಿನಿಮಾದಲ್ಲಿ. ಅದನ್ನ ನಾನು ಅಂದ್ರೆ ಪೂಜಾ ಗಾಂಧಿ ಇಟ್ಕೊಂಡು ಒಂದು ಸಾಂಗ್ ಮಾಡಿಸ್ತೇನೆ. ಜೊತೆ ಮಾತಾಡುವ ಕನ್ನಡ ಮಾತಾಡುವಂತ ಒಂದು ಸುವರ್ಣ ಅವಕಾಶ ನಮಗೆ. ಅವ್ರ ಜೊತೆ ಹೇಳ್ಕೊಡ್ತಾ ಇದ್ದಾರೆ. ಅವ್ರಿಗೆ ಕನ್ನಡ ಮಾತಾಡಕ್ ಬರಲ್ಲ, ಕನ್ನಡ ಲೈನ್ಸ್ ಕರೆಕ್ಟ್ ಹೇಳಬೇಕು. ಆ ಸಾಲುಗಳು ತುಂಬಾ ಕುಟುಂಬದಲ್ಲಿ ಸೇರಿರುವಂತದ್ದು ಬೇಡ ರೀತಿ ಮಾಡ್ತಿದ್ದಾರೆ. ಹೆಣ್ಮಕ್ಳು ಓದ್ತಾ ಇದ್ದಾರೆ. ಅದು ಕುಟುಂಬದ ಸಾಂಗ್ಗಳು ಕಣ್ಣಲ್ಲಿ ಎಷ್ಟೋ ವ್ಯಕ್ತಿಯ. ಸೊ ಅದು ಅವ್ರಿಗೆ ಪ್ರೊನೌನ್ಸಿಯೇಷನ್ ಬರ್ತಾ ಇದೆ. ಪ್ರಾಕ್ಟೀಸ್ ಮಾಡ್ಬೇಕು. ಹುಡುಗ ಬಂದ ಅವನಿಗೆ ಇನೋವೇಟಿವ್ ಫಿಲ್ಮ್ಸ್ ಶೂಟ್ ಮಾಡಿದ್ದು ಅಂತ ನೋಡ್ ಬರ್ತಾರೆ. ಹಾಗೆ ಬಂದ್ರು ಅಪ್ಪ ಅಮ್ಮ ನಾಟಕ ಮಾಡಿ ಅಂತ ಕಳಿಸಿದೆ. ನಾನು ಕರೆದೆ, ನಾನು ಯಾರು ಗೊತ್ತು ಸರ್, ನಾನು ಯಾರು ಹೇಳೋದು ಸರ್, ಅವ್ರ ಗಂಡ ನೀನು ಯಾರು ನೆನೆಸ್ತೀವಿ ಅದ್ರ ತುಂಬ ಅಪರಾಧ ಮಾತಾಡ್ತೀವಿ. ಸೊ ನಾನು ಅವತ್ತೇ ಒಂದು ಜೋಕ್ ಮಾಡಿದೆ. ಕೆಲವು ದಿನಗಳ ಹಿಂದೆ ಒಂದು ಜೋಕ್ ಪೂಜಾಗಿ ಹೇಗೆ ಕನ್ನಡ ಮಾತಾಡ್ತಾರೆ ಆಕೆ ವಿಶೇಷವಾದ ಒಂದು ಪರೀಕ್ಷೆ ಏನಂದ್ರೆ ಎಲ್ಲರೂ ಬಂದರು, ಕನ್ನಡ ಇಂಡಸ್ಟ್ರಿ ಬಂದರು, ಒಂದು ಅದ್ಭುತವಾದ ದಾಖಲೆ ಸೃಷ್ಟಿ ಮಾಡುವಂತಹ ಮುಗಾಮನೆಯಲ್ಲಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರು ಮತ್ತು ಕನ್ನಡ ಕಲಿತು ದೋಷಗಳಾಗುವ ತಮಾಷೆಗಾಗಿ ಆ ದೋಷದ ಕಥೆಯನ್ನು ನಾನು ಹೇಳ್ತೀನಿ. ಅವಾಂತರಗಳಾಗುವುದಕ್ಕೋಸ್ಕರ ಪೂಜಾ ಗಾಂಧಿ ಅವರು ಒಂದು ಪ್ರೆಸ್ ಮೀಟ್ ಡೈರೆಕ್ಟ್ ಒಂದು ನನ್ನ ನೆಚ್ಚಿನ ಓಂ ಸಾಯಿ ಪ್ರಕಾಶ್ ಅವರು ಪಕ್ಕ ಕೂತಿದ್ದಾರೆ, ಪ್ರೆಸ್ ಅವರೆಲ್ಲ ಕೂತಿದ್ದಾರೆ. ಪ್ರೆಸ್ ಅವ್ರು ಕೇಳಿದ್ದಾರೆ, ಮೇಡಮ್ ಈಗ ಫಸ್ಟ್ ಟೈಮ್ ಓಂ ಸಾಯಿ ಪ್ರಕಾಶ್ ಬಗ್ಗೆ ಅವ್ರ ಜೊತೆ ಫಿಲ್ಮ್ ಮಾಡ್ತಾ ಇದ್ದೀವಿ, ಏನ್ ಅನಿಸ್ತಾ ಇದೆ? ಅಯ್ಯೋ ನಮ್ಗೆ ಅವ್ರಿಗೆ ಮಗು ಇದೆ,
ಜರ್ನಲಿಸ್ಟ್ ಐ ಮೀನ್ ಆನ್ಲೈನ್ ಸ್ಕಿಟ್ ಈ ಜೋಕನ್ನು ಬೇಕು ಅಂತ ಅವರು ಕೂಡ ಹೇಳಿದೆ. ಕನ್ನಡದ ತಪ್ಪುಗಳು ತುಂಬಾ ದೊಡ್ಡ ಅಸಹ್ಯವನ್ನು ಕ್ರಿಯೇಟ್ ಮಾಡುತ್ತೆ ಯಾವುದೇ ಭಾಷೆ. ಆ ಭಾಷೆಯಲ್ಲಿ ಇರುವಂತಹ ಸೊಗಡು, ಆ ಭಾಷೆಯ ಒಂದು ಆನಂದ, ಮಾಧುರ್ಯ, ಅದನ್ನ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಸಿಗುವಂತಹ ಒಂದು ಆತ್ಮಸುಖ ಅದನ್ನ ಮಾತಾಡೋರಿಗೆ ಮತ್ತು ಅದನ್ನು ಕೇಳೋರಿಗೆ ಅನುಭವಿಸೋಕೆ ಮಾತ್ರ ಸಾಧ್ಯ. ಸೊ ಅದಲ್ಲದೆ ಈ ನಮ್ಗೆ ಇನ್ನೂ ತುಂಬಾ ಇಷ್ಟವಾದ ವಿಚಾರ, ಯಾಕೆಂದ್ರೆ ನಾವು ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿರ್ತೀವಿ, ಬೇರೆ ಬೇರೆ ಭಾಷೆಗಳಿಂದ ಬಂದಿರ್ತೀವಿ. ನಾನು ಫಸ್ಟ್ ನನ್ನ ಕೆರಿಯರ್ ಶುರು ಮಾಡೋ ಹೊತ್ತಲ್ಲಿ ನಾನು ಮೆಡಿಕಲ್ ಆಗಿದ್ದೆ. ಆಗ ನನ್ನ ತಮಿಳುನಾಡು ಕೆಲಸ ಮಾಡಿದ್ರು. ನಾನು ಮೊದಲು ಮಾಡಿದ ಕೆಲಸ ಆದ್ರೂ ತಮಿಳು ಕಲ್ತಿದ್ದೆ. ಯಾಕೆಂದ್ರೆ ನಾವು ಭಾರತೀಯರಾಗಿ ನೋಡೋಣ, ತಮಿಳು ಕೂಡ ಒಂದು ಭಾಷೆ, ತಮಿಳು ಅದನ್ನೇ ಇತಿಹಾಸ ಇರೋ ಒಂದು ಭಾಷೆ. ಅದನ್ನು ಊಟ ಕೊಡ್ತಿದ್ರೆ ಆ ಭಾಷೆನ ಕಲಿಬೇಕು ಅಂತ ನಾನು ಈ ಅನ್ನ ಭಾಷೆಯನ್ನು ಕೇಳಿಸ್ತೀನಿ. ನನ್ನ ಸ್ನೇಹಿತರಿಗೆ ಕರ್ನಾಟಕ ಕನ್ನಡ ಅನ್ನ ಕೊಡ್ತೀವಿ ಅಂದ್ರೆ ದಯವಿಟ್ಟು ಕನ್ನಡವನ್ನು ಕಲಿಯಿರಿ. ಯಾಕೆ ನಾನು ಕರ್ನಾಟಕ ಅನ್ನ ಕೊಡ್ತಾ ಇದ್ದಾರೆ, ಕನ್ನಡ ಕಲೀರಿ. ನಾವು ಬೇರೆ ಕಡೆ ಅಲ್ಲಿ ಅನ್ನ ಕೊಡ್ತಾ ಇದ್ದೀವಿ, ಆ ಲ್ಯಾಂಗ್ವೇಜ್ ಕಲಿತೀವಿ, ಅದರ ಕನ್ನಡ ಕಲಿಯೋಣ. ಇನ್ನು ಮಿಗತ್ತೆ ನೀವು ಅಷ್ಟು ಪವರ್ ಸಂಸ್ಕೃತ ತಯಾರಾಗ್ತಾ ಇದೆ. ನಾವು ಕನ್ನಡಿಗರು ಕನ್ನಡ ಬರುತ್ತೆ. ನಿಮ್ಗೆ ಅನ್ನ ಕೊಡ್ತಿರುವಂತಹ ಕನ್ನಡವನ್ನು ದಯವಿಟ್ಟು ಕಲಿಯಿರಿ. ಮತ್ತು ಅಂತಹ ಸ್ನೇಹಿತರ ಒಬ್ಬನೇ ಒಂದು ವರ್ಷದಲ್ಲಿ ಒಂದು ರಾಜ್ಯೋತ್ಸವಕ್ಕೆ ಒಬ್ಬನ ಕೂರಿಸ್ಕೊಂಡು ಬರೇ ಕೂತ್ಕೊಳ್ಳ್ಯ ನಿಮಗೆ ನಾನು ಕನ್ನಡವನ್ನು ಹೇಳ್ಕೊಡ್ತೀನಿ, ಓದೋದನ್ನ ಬರೆಯೋದನ್ನ ಹೇಳ್ಕೊಡ್ತೀನಿ, ದಯವಿಟ್ಟು ಕಲಿ ಅನ್ನೋದನ್ನ ಪ್ರತಿಯೊಬ್ಬ ಕನ್ನಡಿಗರು ತಗೊಳ್ಳೋಣ. ಅಲ್ಲ ನಮ್ಮ ಜವಾಬ್ದಾರಿ ಹೋಗುದು. ನಾವು ಒಬ್ಬ ಕನ್ನಡ ಬರೋದರಿಗೆ ನೀವು ಕನ್ನಡ ಊಟ ಹಾಕ್ತಿದ್ರೆ ನೀವು ಅದಕ್ಕೆ ಶ್ರಮಪೂರ್ವವಾಗಿಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕೈ ಜಾಸ್ತಿ ಕಲಿಬೇಡ, ಎರಡು ಪದ ಬೇಡ ಬೇಕು. ಮನಾಲಿ ಇವತ್ತು ಮಾತಾಡಿದ್ರೆ ನಿಜವಾಗ್ಲೂ ಅಲ್ಲಿ ಮಾತಾಡ್ಬೇಕಂತ ಒಬ್ಳು ಸಖತ್ತಾಗಿ ಮಾತಾಡಿದ್ಲು ಬಿಡು. ಮನಾಲಿ ಮತ್ತು ಅಂಜು ಮಾತಾಡಿ ಸಖತ್ತಾಗಿ ಮಾತಾಡಿದ್ದಾರೆ. ಸೊ ಈ ಒಂದು ಹಾಗಾಗಿ ನಾನು ಒಬ್ಬ ನನ್ನ ಮ್ಯಾನೇಜರ್ ಮಾಡಿ ಟಾರ್ಚರ್ ಸೊ ಅವರು ಎಂತ ಕುತಂತ್ರಿ ಅಂತ ಹೇಳಿ ಆ ಕನ್ನಡದಲ್ಲಿ ಒಂದು 26 ವರ್ಷ ಆಗಿದೆ. ನನಗೆ ಆ ಬಗ್ಗೆ ತುಂಬಾ ಅದ್ಭುತವಾದ ಕೆಲಸಗಾರ, ಅದ್ಭುತವಾದ ಸೈಂಟಿಸ್ಟು. ಒಂದು ವಾರದ ಅನಿಮಲ್ ಫೀಡ್ಸ್ ಡಿವಿಷನ್ ಅಲ್ಲಿ ಕೋಳಿ 23 ಗ್ರಾಮ್ ಇರೋ ಕೋಳಿ, ಹುಟ್ಟಿದ ಕೋಳಿ ಮರಿ 2.5 kg ಆಗುತ್ತೆ ಹೇಗೆ ಅಂತ ರಿಸರ್ಚ್ ಮಾಡ್ತಾ ಇದ್ದೆ. ಆತ 6 ವಾರದಲ್ಲಿ ಅಲ್ಲ 5 ವಾರದಲ್ಲಿ 2.5 kg ಅಂತ ರಿಸರ್ಚ್ ಮಾಡ್ತಾ ಇದ್ದಾರೆ. ಅಂತ ಬುದ್ಧಿ ಅದಕ್ಕೆ ತುಂಬಾ ಇದೆ. ಅದನ್ನ ಒಂದು ಸೇರ್ತೀನಿ ಹೇಳ್ತೀನಿ. ಆತ ನಾನು 5 ವರ್ಷ ಇದ್ದೆ. ನನ್ನ ಶಾಲೆಯಲ್ಲಿ ಕೆಲಸ ಬಿಟ್ಟು ಹೋಗೋಷ್ಟೊಳಗೆ ಇದನ್ನ ನಾನು ಕನ್ನಡ ಕಲಿಸ್ಬೇಕು. ಅವನು ಶತ ಹೇಳಿದ್ರೆ ಒಪ್ಪಲ್ಲ. ನಾನು ಅವಾಯ್ಡ್ ಮಾಡ್ಕೊಂಡು ಓಡಾಡ್ತೀನಿ. ನಾನು ಕಲಿಸಿದ್ರೆ ನಾನು ಸೆಟಲ್ ಆಗ್ತೀನಿ ಇದ್ರು ಅಥವಾ ಪ್ರಮೋಷನ್ ಕೇಳ್ತಾನ ನಾನು ಏನ್ ಬೇಡ ನಾನು ಇಸ್ಕೊಡ್ತೀನಿ. ಅವರು ಯಾವ ತರ ವ್ಯಕ್ತಿ ಹೇಳ್ತೀನಿ, ಸರಿ ಕ್ರಿಕೆಟ್ ಆಡೋದು, ಒಂದು ಕ್ರಿಕೆಟ್ ಆಡ್ತಾನೆ ಇವ್ ನಾನು ಬರಲ್ಲ. ಅಲ್ಲಿಂದ ಶುರು ಮಾಡಿ ಕ್ರಿಕೆಟ್ ಕ್ರಿಯೆನ ಒಂದೇ ಕನ್ನಡ ಕಟ್ಟೋಣ ಅಂತ ನನ್ನ ಆಸೆ. ನಾವೆಲ್ಲ ಕ್ರಿಕೆಟ್ ಆಡ್ತಿದ್ದು ಭಾನುವಾರದಿಂದ ಅವನು ಬಂದ ತುಂಬಾ ಬರುವಂತ ಬಂದ. Why is this? You don't understand my tension. You call me. In this way, I should play. Sir, ಬೇರೆ ಕಲಾವಿದರಿಗೆ ಹೋಗ್ತೀನಿ. ಬೇಡ ಅಂದಿದ್ರೆ ಎಲ್ಲ ಬೇರೆ ಟೀಮ್ ಆಯ್ತು, ನಾನು ಬೇರೆ ಟೀಮು. ಕ್ರಿಕೆಟರು ನೀನ್ ಬೇಡ ಅಂದಿದ್ರೆ ಬಿಟ್ಬಿಡ್ತಿದ್ವಿ ನಾವು ಅಂತ. ಕ್ರಿಕೆಟಿಗೆ ಬೇಡ ಅಂದ್ರು ಬೇಡ ಅಂದಿದ್ರೆ ಬಿಟ್ಬಿಡ್ತೀವಿ ಸರ್. ನೀವು ಬೇಡ ಅಂದಿಲ್ಲ, ಅದಕ್ಕೆ ಗೊತ್ತೇ ಮಾಡಿದ್ದು. ಪಾಸ್ ಮಾಡು.